ಈ ಒಂದು ಬೆಳಗಿನ ಒಂದು ಬೆಳಿಗಾಗಿ ಸ್ತೋತ್ರ ತಂದೆ. ಒಂದು ಸಮಯದಲ್ಲೂ ಒಳ್ಳೆಯ ಒಂದು ನಿದ್ರೆಯನ್ನು ಕೊಟ್ಟು ನಮಗೆ ಮತ್ತೊಂದು ದಿನವನ್ನು ಕೊಟ್ಟಿದೆ, ಅದಕ್ಕಾಗಿ ಸ್ತೋತ್ರ. ಒಂದು ದಿನದಲ್ಲೂ ನಿನ್ನ ಮಕ್ಕಳಾಗಿ ನಾವು ನಿನ್ನ ಒಂದು ವಾಕ್ಯದ ಮಕ್ಕಳೇ ನಾವು ಜೀವಿಸುವಂತೆ, ನಿನ್ನ ಒಂದು ರಾಜ್ಯದ ಮಕ್ಕಳಾಗಿ ನಾವು ಜೀವಿಸುವಂತೆ ನಮಗೆ ಕೃಪೆ ಕೊಡು. ಈ ಒಂದು ಸಮಯದಲ್ಲೂ ನಿನ್ನ ಒಂದು ವಾಕ್ಯದಿಂದ ನಮಗೆ ನಾವು ಹೇಗೆ ಈ ಲೋಕದಲ್ಲಿ ಜೀವಿಸಬೇಕು ಅಂತ ನೀವು ತಿಳಿಸಿಕೊಡು. ಯೇಸು ಕೃಷ್ಣ ನಾಮದಲ್ಲಿ ಕೇಳ್ತೀನಿ, ಪ್ರೀತಿಲ ತಂದೆ, ಆಮೇಲೆ. ಸೊ ಈ ಒಂದು ದಿನದಲ್ಲಿ ನಾವು ಲೂಕ 6ನೇ ಅಧ್ಯಾಯದಲ್ಲಿ ಒಂದು 27ನೇ ವಚನದಿಂದ 31ನೇ ವಚನ ತನಕ ನಾವು ನೋಡೋಣ. ಇದು ದೇವರು ಬಂದು ಅವರ ಒಂದು ಶಿಷ್ಯರಿಗೆ ಮತ್ತು ಅನೇಕ ಜನರು ಅಲ್ಲಿದ್ದಾಗ ಅವರಿಗೆಲ್ಲ ಬಂದು ಒಂದು ಸರ್ಮನ್ ಇನ್ ದಿ ಮೌಂಟ್ ಅಂತ ಹೇಳ್ತಾರೆ, ಮೇಲೆ ನಿಂತ್ಕೊಂಡು ಈ ಪ್ರಸಂಗವನ್ನು ಮಾಡ್ತಾರೆ. ಈ ಒಂದು ಪ್ರಸಂಗದಲ್ಲಿ ಒಂದು ಭಾಗವನ್ನು ಇವತ್ತು ನಾವು ನೋಡೋಣ. ಈ ಒಂದು ವಿಷಯಗಳು ನಾವು ನೋಡಿದಾಗ ಇದು ಬಂದು ಯೇಸು ಸ್ವಾಮಿ ಅವರು ಬಂದು ಒಂದು ರಾಜ್ಯದ ಕುರಿತಾಗಿ, ಒಂದು ಪರಲೋಕದ ಒಂದು ರಾಜ್ಯದ ಕುರಿತಾಗಿ ಮಾತಾಡ್ತಾ ಇರೋದು. ಈ ಒಂದು ಲೋಕದ ಒಂದು ಜನರು ಹೇಗಿರ್ತಾರೆ, ಪರಲೋಕದಲ್ಲಿ ಇರುವ ಒಂದು ಜನರು ಹೇಗಿರ್ತಾರೆ ಅನ್ನೋ ಒಂದು ಬಗ್ಗೆ ಸ್ವಾಮಿ ಏನ್ ಮಾಡ್ತಾರೆ, ಒಂದು ವಿಷಯಗಳನ್ನು ಇದೇ ಸಮಯ ಕೊಡ್ತಾರೆ. ಇಲ್ಲಿ ನಾವು ಒಂದು ನಮ್ಮ ಜೊತೆ ದಯೆಯಾಗಿರೋವ್ರ ಮೇಲೆ ನಾವು ದಯೆ ತೋರಿಸ್ತೀವಿ, ನಮ್ಮನ್ನು ಪ್ರೀತಿಸೋರ್ನ ನಾವು ಪ್ರೀತಿಸ್ತೀವಿ. ಬಟ್ ದೇವರ ರಾಜ್ಯದಲ್ಲಿ ಅವ್ರ ಶಿಷ್ಯರಾಗಿ ಹೇಗಿರ್ಬೇಕು, ಹೇಗೆ ಪ್ರೀತಿ ತೋರಿಸ್ಬೇಕು ಅನ್ನೋದನ್ನ ಈ ಸಮಯ ಇದರಲ್ಲಿ ನಮಗೆ ಹೇಳ್ಕೊಡ್ತಾರೆ. ನಮ್ಮ ಒಂದು ಪ್ರೀತಿ ಬಂದು ಬೇರೆಯವರು ನಮ್ಗೆ ಕೆಟ್ಟದ್ದು ಮಾಡಿದಾಗಲೂ ಸರಿ, ನಮ್ಮನ್ನ ಕೆಟ್ಟದಾಗಿ ನಡೆಸಿದ್ರು ಸರಿ, ಅವರ ಮೇಲೂ ನಾವು ಏನ್ ಮಾಡ್ಬೇಕು, ಪ್ರೀತಿ ತೋರಿಸ್ಬೇಕು ಅನ್ನೋದನ್ನ ದೇವರ ರಾಜ್ಯದ ಒಂದು ಅಸ್ಥಿಭಾರವಾಗಿದೆ ಅಂತ ಈ ಸಮಯ ಕೊಡ್ತಾರೆ. ಇದು ಬಂದು ನಮ್ಮ ಒಂದು ಒಳ್ಳೆತನ, ಮನುಷ್ಯರ ಒಳ್ಳೆತನ ಮಾತ್ರ ಹೇಳಲ್ಲ ಇದನ್ನ. ಇದು ಬಂದು ಈ ದೇವರ ಒಂದು ಜೀವದ ಒಂದು ಜೀವ ಇದ್ರೆ ಮಾತ್ರನೇ ಈ ತರ ಒಂದು ಪ್ರೀತಿನ ನಾವು ಬೇರೆಯವರಿಗೆ ತೋರ್ಸಕ್ಕಾಗತ್ತೆ ಅನ್ನೋದೇ ಒಂದು ಫೌಂಡೇಶನ್ ಈ ಒಂದು ವಿಷಯಗಳಿಗೆ. ಯಾಕಂದ್ರೆ ಮನುಷ್ಯನ ಒಳ್ಳೆತನ ಒಂದು ಲಿಮಿಟ್ ಇದೆ ಅದಕ್ಕೆ. ಬಟ್ ದೇವರ ಒಂದು ಪ್ರೀತಿನೋ ಒಳ್ಳೆತನನೋ ಅದಕ್ಕೆ ಲಿಮಿಟ್ ಇಲ್ಲ. ಅಂತ ಒಂದು ವಿಷಯಗಳನ್ನೇ ದೇವರ ರಾಜ್ಯದ ಕುರಿತು ಈ ಸಮಯ ಇದನ್ನ ಇಲ್ಲಿ ಶೇರ್ ಮಾಡ್ತಾರೆ, ಸರಿನಾ? ಸೊ ಇವತ್ತು ನಾವು ಒಂದು 3 ವಿಷಯಗಳನ್ನ ಇದ್ರೆ ಈ ಒಂದು ಅಧ್ಯಾಯದಿಂದ ನಾವು ನೋಡೋಣ. 27ನೇ ವಚನ ನೀವು ನೋಡಿದಾಗ, ನಿನ್ನನ್ನು ಹಗೆ ಮಾಡುವವರು, ವಿರೋಧಿಸುವವರನ್ನು ನೀನ್ ಏನ್ ಮಾಡ್ಬೇಕು ಪ್ರೀತಿಸ್ಬೇಕು ಅಂತ ಈ ಸಮಯ ಹೇಳ್ತಾರೆ. ನಿಮ್ಮ ವೈರಿಗಳನ್ನು ನೀನು ಪ್ರೀತಿಸು ಅಂತ. ಅವರಿಗೆ ಪ್ರೀತಿಸೋದು ಮಾತ್ರ ಅಲ್ಲ, ನಿನ್ನ ಒಂದು ವಿರೋಧವಾಗಿ ಇರುವವರಿಗೆ ಏನ್ ಮಾಡೋ, ನೀನು ಒಳ್ಳೇದನ್ನು ಮಾಡುವಂತ ಈ ಸಮಯ ಅಂತಾರೆ. ಲವ್ ದೋಸ್ ಹೂ ಅಪೋಸ್ ಯು. ನಿನ್ನ ಎದುರಿಗಳನ್ನು ಒಳ್ಳೆ ವೈರಿಗಳನ್ನ ಪ್ರೀತಿಸು, ನಿನ್ನನ್ನು ಹಾಗೆ ಮಾಡೋರನ್ನು ಅವ್ರಿಗೆ ಒಳ್ಳೇದ್ ಮಾಡು ಅಂತ ಈ ಸಮಯ ಏನ್ ಮಾಡ್ತಾ ಇದಾರೆ, ಹೇಳ್ಕೊಡ್ತಾ ಇದ್ದಾರೆ. ಏನಕ್ಕಂದ್ರೆ ಇದು ಬಂದು ದೇವರ ರಾಜ್ಯದ ಒಂದು ನಿಯಮವಾಗಿದೆ. ದಿಸ್ ಆರ್ ಪ್ರಿನ್ಸಿಪಲ್ಸ್. ಈ ವಿಷಯಗಳು ಏನಾಗಲ್ಲ ಅಂದ್ರೆ ನಿತ್ಯಕ್ಕೂ ಚೇಂಜ್ ಆಗೋದಿಲ್ಲ. ನಾವು ಪರಲೋಕಕ್ಕೆ ಹೋದ್ರು ಸರಿ, ಆಮೇಲೆ ದೇವರು ಏನ್ ಇಟ್ಟಿದಾರ ಗೊತ್ತಿಲ್ಲ, ಬಟ್ ಪರಲೋಕದ ವಿಷಯಗಳ ಕುರಿತಾಗ ನಾವು ನೋಡಿದಾಗ ಈ ವಿಷಯಗಳು ಬಂದು ಚೇಂಜ್ ಆಗೋದಿಲ್ಲ. ನಿತ್ಯದ ಒಂದು ಮಾತುಗಳಿದಲ್ಲ. ಯಾಕಂದ್ರೆ ಹಳೆ ಉಡன்பಡಿಕೆಯಲ್ಲಿ ನೀವು ನೋಡಿದಾಗೂ ಸರಿ, ಹೊಸ ಉಡன்பಡಿಕೆಯಲ್ಲಿ ನೋಡಿದಾಗೂ ಸರಿ, ಇಂಥ ವಿಷಯಗಳು ನೀವು ಹಳೆ ಉಡன்பಡಿಕೆ ಇಂಡೈರೆಕ್ಟ್ ಆಗಿ ನೀವು ನೋಡ್ಬೋದು. ದೇವರ ಮಕ್ಕಳು ಹೇಗೆ ಜೀವಿಸಿದ್ರು ಅಂತ ನಾವು ನೋಡಿದಾಗ, ಒಬ್ಬೊಬ್ರು ನೋಡಿದಾಗ ಆ ಒಂದು ವಿಷಯಗಳು ಅವ್ರ ಲೈಫಲ್ಲಿ ಕಾಣಲ್ಪಡುತ್ತೆ. ದೇವರು ಬಂದು ನಿನ್ನ ಒಂದು ಅವ್ರನ್ನ ಬಂದು ಎದುರಿಸು, ಇಲ್ಲಾಂದ್ರೆ ಅವರಿಂದ ದೂರ ಇರು ಅಂತ ಹೇಳಿಲ್ಲ. ಬಟ್ ಏಸಮ್ ಏನ್ ಹೇಳ್ತಾರೆ, ಅವ್ರನ್ನ ಪ್ರೀತಿಸು, ನಿನ್ನ ಒಂದು ವೈರಿಗಳನ್ನು ನೀನು ಪ್ರೀತಿಸು ಅಂತ ಹೇಳ್ತಾರೆ. ಆ ಒಂದು ಪ್ರೀತಿ ಬಂದು ಒಂದು ಸುಮ್ಮನೆ ಒಂದು ಭಾವನೆ ಅಲ್ಲ. ಯಾಕಂದ್ರೆ ಪ್ರೀತಿ ಅಂದ್ರೆ ತುಂಬಾ ಸರಿ ನಾವೇನು ಗೊತ್ತಿರೋದು ನಮ್ಮ ಹೃದಯದಲ್ಲಿರೋ ಭಾವನೆ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಏಸಮ್ ಹೇಳ್ತಾ ಇದ್ರೆ, ಈ ಪ್ರೀತಿ ಅಂದ್ರೆ ಅವ್ರಿಗೆ ಒಳ್ಳೇದ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಬೇರೆಯವ್ರನ್ನ ನೀನು ಪ್ರೀತಿಸಿದ್ರೆ, ಎಸ್ಪೆಷಲಿ ನಿನ್ನ ವೈರಿಗಳನ್ನ ನೀನು ಪ್ರೀತಿಸಿದ್ರೆ, ಅವ್ರಿಗೆ ನೀನ್ ಏನ್ ಮಾಡ್ತೀಯಾ, ಒಳ್ಳೇದು ಮಾಡ್ತೀಯಾ ಅಂತ ಏಸಮ್ ಹೇಳ್ತಾರೆ. ಅವರು ನೀನು
ವೈರಿಗಳನ್ನ ಪ್ರೀತಿಸು ಅಂದ್ರೆ ಅವ್ರು ಮಾಡಿದ ಕೆಟ್ಟತನನ, ಇಲ್ಲಾಂದ್ರೆ ನಿನ್ನ ಒಂದು ಅವ್ರಿಗೆ ಬಂದು ನಿನ್ನ ಯಾವ್ದೋ ಒಂದು ಡೇಂಜರ್ ಅಲ್ಲಿ ಇಡ್ತಾ ಇದಾರೆ ಅಂದ್ರೆ ಅದ್ರಲ್ಲಿ ಇರೋದು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅವರು. ಈ ಸಮಯ ಮಾತಾಡ್ತಾ ಇರೋದು ಏನಂದ್ರೆ ಅವ್ರು ನಿನ್ನ ಹೃದಯ ಹೇಗಿದೆ ಅವರ ಬಗ್ಗೆ, ನಿನ್ನ ಒಂದು ಆಲೋಚನೆಗಳು ಹೇಗಿದೆ, ನಿನಗೆ ಹೃದಯದಲ್ಲಿ ದ್ವೇಷ ಇದೆಯಾ, ಇಲ್ಲಾಂದ್ರೆ ಒಂದು ಅವ್ರು ಸೇಡು ತೀರ್ಸ್ಕೋಬೇಕಾಗಿರೋ ಒಂದು ಯೋಚನೆಗಳು ನಿನ್ನ ಹೃದಯ, ಈ ಭಾವನೆ ನಿನ್ನ ಹೃದಯದಲ್ಲಿ. ಈ ಸಮಯ ಅದನ್ನ ಹೇಳ್ತಾ ಇದ್ದಾರೆ, ಅದನ್ನೇ ಪಾಯಿಂಟ್ ಔಟ್ ಮಾಡ್ತಾ ಇರೋದು. ಬಂದು ಅವ್ರು ಮಾಡ್ತಾ ಇರೋದು ಕರೆಕ್ಟು ಅಂತ ಈ ಸಮಯ ಎಲ್ಲೂ ಹೇಳಿಲ್ಲ. ಇಲ್ಲಾಂದ್ರೆ ಅವ್ರು ಮಾಡ್ತಾ ಇರೋದು ಬಂದು ನೀನ್ ಅದೇ ಜಾಗದಲ್ಲಿ ಇರ್ಬೇಕು ನೀನು ಅಂತ ಹೇಳ್ತಾ ಇಲ್ಲ. ಬಟ್ ನನ್ನ ಒಂದು ರೆಸ್ಪಾನ್ಸ್ ಹೇಗಿದೆ, ಅವರು ಬಂದು ನಿನಗೆ ಬಂದು ಆ ವೈರಿಗಳು ನಿನ್ನ ಎದುರಾಗಿ ಇಷ್ಟೊಂದು ಮಾಡದಾಗ್ಲೂ ನಿನ್ನ ರೆಸ್ಪಾನ್ಸ್ ಹೇಗಿದೆ, ಅದನ್ನೇ ಇಲ್ಲಿ ಸಮಯ ಹೇಳ್ತಾರೆ. ನಿನ್ನ ಹೃದಯದಲ್ಲಿ ಆದ್ರೂ ಒಳ್ಳೇದ್ ಮಾಡ್ಬೇಕು ಅಂತ ಇದೆಯಾ, ಅವ್ರು ಒಳ್ಳೇದ್ ಮಾಡ್ಬೇಕಂತ ಇದೆಯಾ, ಅಂತ ವಿಷಯನೇ ಏನ್ ಮಾಡ್ತಾ ಇರೋದು ಈ ಸಮಯ ಹೇಳ್ತಾರೆ. ಅವರ ಅವರಿಗೆ ಬಂದು ಕೆಟ್ಟದನ್ನ ಯೋಚನೆ ಮಾಡಬೇಡಿ, ಕೆಟ್ಟದ್ದು ಮಾಡಬೇಡಿ, ಬಟ್ ಒಳ್ಳೇದನ್ನೇ ಮಾಡಿ. ಇದೇ ಒಂದು ಎಸ್ಎಂ ಏನ್ ಮಾಡ್ತಾ ಇರೋದು 27ನೇ ವಚನದಲ್ಲಿ ಹೇಳ್ತಾ ಇರೋದು. ಸೊ ಈ ಒಂದು ವಚನ ನಾವು ನೋಡಿದಾಗ ನಮ್ಗೆ ಸೌಲ್ ಒಳ್ಳೆಯ ಉಡன்பಡಿಕೆಯಲ್ಲಿ ಸೌಲು ದಾವೀದನ ಬಗ್ಗೆ ನಮಗೆ ಒಂದು ವಿಷಯನ ನೋಡಬಹುದು. ಅವ್ರ ಮಧ್ಯದಲ್ಲಿ ನಾವು ನೋಡಿದಾಗ ಸೌಲ್ ಬಂದು ಹೇಗಾದ್ರೂ ಏನ್ ಮಾಡ್ಬೇಕು, ದಾವೀದನನ್ನು ಕೊಂದಾಕ್ಬೇಕು ಅಂತ ನಾವು ಎಷ್ಟೊಂದು ನೋಡ್ತೀವಿ. ಎಷ್ಟೊಂದು ಕೀರ್ತನೆಗಳನ್ನ ದಾವೀದ್ ಬರೆದಾಗ ಅದು ವಿಷಯವಾಗಿ ಬರೀತಾರೆ. ನನ್ನ ಒಂದು ಸಾವು ಒಂದು ಎಷ್ಟು ಹತ್ರ ಇದೆ ಅನ್ನೋ ವಿಷಯಗಳನ್ನ ಬರೀತಾವ್ರು. ಏನಕ್ಕೆ ಅಂದ್ರೆ ಅಷ್ಟು ಅವ್ರಿಗೆ ಭಯ ಆಗಿತ್ತು, ಅಷ್ಟು ಬಂದು ಅವ್ರನ್ನ ಹೇಗಾರು ಸಾಯಿಸ್ಬೇಕು ಅಂತ ಇದ್ರು ಸೌಲವ್ರು. ಬಟ್ ಆದ್ರೂ ನೀವು ನೋಡಿದಾಗ ದಾವೀದನ ಒಂದು ವಿಷಯವಾಗಿ ನೀವು ನೋಡಿದಾಗ ಅವ್ನು ಬಂದು ಸೇಡಿದ್ದು ಇರ್ಲಿಲ್ಲ, ಅವ್ರ ಹೃದಯದಲ್ಲಿ ಕಹಿ ಭಾವನೆ ಇರ್ಲಿಲ್ಲ. ಅವ್ರನ್ನ ಬಂದು ಕೊನೆಗೆ ಅವ್ರು ಸತ್ತಾಗ್ಲೂ ಕೂಡ ನನ್ನ ತಂದೆಯೇ ಅಂತಾನೆ ಅವ್ರು ಏನ್ ಮಾಡ್ತಾರೆ, ಕರೀತಾರೆ ಅವ್ರನ್ನ, ಸೌಲ್ನ. ಅವ್ರು ಮಾಡಿದ್ದು ಬಂದು ತಪ್ಪಾಗಿದ್ರು ಆ ತಪ್ಪನ್ನ ಅವರು ಬಂದು ತಪ್ಪು ಅಂತಾನೆ ಹೇಳ್ತಾರೆ. ತಪ್ಪು ಮಾಡಿದ್ದೆ ಅವ್ರು, ಸೌಲ್ ಮಾಡಿದ ತಪ್ಪು ಅಂತಾನೆ ಅವ್ರಿಗೆ ಗೊತ್ತು. ಆ ತಪ್ಪನ್ನ ಬಂದು ಸರಿಪಡಿಸ್ತಾ ಇಲ್ಲ ಅವರು. ಬಟ್ ಇವರ ಹೃದಯದಲ್ಲಿ ಅವ್ರ ಮೇಲೆ ಇದ್ದ ಭಾವನೆಗಳು ಬಂದು ಏನತ್ತೆ ಅಂದ್ರೆ ಒಳ್ಳೆ ಭಾವನೆಗಳಿತ್ತು. ಆಮೇಲೆ ಅವ್ರನ್ನ ಯಾವತ್ತೂ ದ್ವೇಷ ಮಾಡಿಲ್ಲ, ಅವ್ರು ಒಳ್ಳೆ ಮಾಡ್ಬೇಕಂತಾನೆ ಅವ್ರು ಯಾವಾಗ್ಲೂ ಏನ್ ಮಾಡ್ತಾ ಇದ್ರು, ಆಸೆ ಪಡ್ತಾ ಇದ್ರು. ಇನ್ಫ್ಯಾಕ್ಟ್ ಅವ್ರ ಮಕ್ಳಿಗೆ ಏನ್ ಮಾಡ್ತಾರೆ, ಯೋನತಾನು ಅವ್ರ ಮಕ್ಳಿಗೆಲ್ಲ ಅವ್ರು ಏನ್ ಮಾಡಿದ್ರು, ಒಳ್ಳೇದನ್ನೇ ಮಾಡಿದ್ರು ದಾವೀದ ಅಲ್ವಾ. ಸೊ ಆ ಒಂದು ಒಳ್ಳೆತನನ ನಮ್ಮ ಲೈಫ್ ಅಲ್ಲಿ ಅವ್ರು ನೋಡ್ಬೇಕು. ಅವಾಗ ಮಾತ್ರನೇ ಈ ಒಂದು ವಚನಗಳು ಏನಾಗುತ್ತೆ, ನಮ್ಮ ಹೃದಯದಲ್ಲಿ ಕ್ರಿಯೆ ಮಾಡುತ್ತೆ. ಸೊ ನಮ್ಮ ಒಂದು ಜೀವಿತದಲ್ಲಿ ನಮ್ಮ ಹೃದಯ ಹೇಗಿದೆ, ನಮ್ಮ ಬೇರೆಯವ್ರ ಮೇಲೆ ನಮ್ಮ ಹೃದಯ ಹೇಗೆ, ನಮ್ಮ ಒಂದು ಹಗೆ ಮಾಡೋವರು ಇಲ್ಲಾಂದ್ರೆ ನಮ್ಮನ್ನ ವಿರೋಧ ಮಾಡೋವ್ರ ಮೇಲೆ ನಮ್ಮ ಹೃದಯ ಹೇಗಿದೆ. ಯಾಕಂದ್ರೆ ಅವರು ಈ ವಚನಗಳನ್ನ ನಾವು ಸೀರಿಯಸ್ ಆಗಿ ತಗೊಂಡಾಗ ಮಾತ್ರನೇ ನಾವೇನ್ ಮಾಡಕ್ಕಾಗತ್ತೆ, ದೇವರು ಬಂದು ಆ ಒಂದು ನಮಗೆ ಮಾಡಿರೋ ಅವರು ಕಷ್ಟಗಳನ್ನು ಇಲ್ಲಾಂದ್ರೆ ಹೃದಯದಲ್ಲಿ ಮಾಡಿರೋ ಒಂದು ಗಾಯಗಳನ್ನು ದೇವ್ರು ಏನ್ ಮಾಡಕ್ಕಾಗುತ್ತೆ, ಅದನ್ನ ಸರಿಪಡ್ಸಕ್ಕಾಗತ್ತೆ. ನಾವು ಅವ್ರನ್ನ ಬಂದು ಗಾಯಪಡಿಸ್ಬೇಕು ಇಲ್ಲಾಂದ್ರೆ ಅವ್ರು ಸೇಡಿ ತೀರ್ಸ್ಕೋಬೇಕು ಅಂತ ಇದ್ದಾಗ ದೇವ್ರು ನಮ್ಮ ಹೃದಯದಲ್ಲಿ ಕ್ರಿಯೆ ಮಾಡಕ್ ಆಗೋದಿಲ್ಲ, ನಾವು ಜಾಗ ಮಾಡ್ಕೊಡಕ್ಕಾಗಲ್ಲ. ದೇವ್ರ ಮಕ್ಕಳಾಗಿ ನಾವು ಜೀವಿಸ್ಬೇಕು ಅಂತ ಆಸೆ ಪಟ್ಟಾಗ ಮಾತ್ರನೇ ದೇವ್ರು ಏನ್ ಮಾಡ್ತಾರೆ, ಆ ಗಾಯಗಳನ್ನು ಹೋಗಿಸಿ ನಮಗೆ ಪ್ರೀತಿಯನ್ನ ಅವರು ನಮ್ಮ ಹೃದಯದಲ್ಲಿ ಕೊಡ್ತಾರೆ. ಸೊ ಬೇರೆಯವರ ಒಂದು ಹಾಗೆ ಬಂದು ಏನ್ ಮಾಡಬಾರ್ದು, ನಮ್ಮ ಹೃದಯದ ಒಂದು ಯೋಚನೆಗಳನ್ನು, ಆಲೋಚನೆಗಳನ್ನು ಇಲ್ಲ ನಡತೆಗಳನ್ನು ಏನ್ ಮಾಡಬಾರ್ದು, ಚೇಂಜ್ ಮಾಡಬಾರ್ದು. ಅವಾಗ ಏನ್ ಮಾಡ್ಬೇಕು, ದೇವ್ರ ಮಕ್ಕಳಾಗಿ ನಾವು ಜೀವಿಸ್ಬೇಕಂದ್ರೆ ದೇವ್ರ ವಾಕ್ಯದ ಪ್ರಕಾರ ನಾವು ಕೇಳಬೇಕು. ನಮ್ಮ ವಿರೋಧ ಮಾಡೋರ್ನ ಪ್ರೀತಿಸ್ಬೇಕು, ಅವ್ರನ್ನ ಏನ್ ಮಾಡಬಾರ್ದು, ಹಾಗೆ ಮಾಡಬಾರ್ದು. ಯಾವಾಗ್ಲೂ ಅವ್ರು ಒಳ್ಳೇದ್ ಮಾಡ್ಬೇಕಂತಾನೆ ನಾವ್ ಏನ್ ಮಾಡ್ಬೇಕು, ಯೋಚನೆ ಮಾಡ್ಬೇಕು. ಒಂದನೇದು. ಎರಡನೇದು ನಾವು ನೋಡಿದಾಗ ನಮಗೆ ಬಂದು ನೋವು ಉಂಟು ಮಾಡೋರ ಮೇಲೆ ಏನ್ ಮಾಡ್ಬೇಕು, ನಾವು ಅವ್ರಿಗೆ ಪ್ರಾರ್ಥನೆ ಮಾಡಿ ಅಂತ ಯೇಸು ಹೇಳ್ತಾರೆ. ಅವರನ್ನು ಶಾಪ ಮಾಡಬೇಡಿ, ಅವರಿಗೆ ಬಂದು ಆಶೀರ್ವಾದ ಮಾಡಿ, ಅವ್ರಿಗೆ ಹೋಗ್ಸ್ಕರ ಏನ್ ಮಾಡಿ, ಕಷ್ಟ ನಿಮಗೆ ಒಂದು ಕೆಟ್ಟದಾಗಿ ನಡೆಸುವವ್ರನ್ನ ಏನ್ ಮಾಡಿ, ನೀವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಯೇಸು ಹೇಳ್ತಾರೆ. ಎರಡನೇದಾಗಿ ಈ ಒಂದು ವಿಷಯದಲ್ಲಿ 28ನೇ ವಚನದಲ್ಲಿ. ಅವಾಗ ಯಾಕಂದ್ರೆ ನಮ್ಮ ಒಂದು ಸ್ವಭಾವ ಹೇಗಿರುತ್ತೆ ಅಂದ್ರೆ, ನಮಗೆ ಯಾರಾದ್ರೂ ಬಂದು ಶಾಪ ಕೊಡ್ತಾ ಕೆಟ್ಟದಾಗಿ ನಡೆಸ್ತಾ ಇದ್ದಾಗ ನಮಗೆ ಬಂದು ಅವ್ರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡ್ಬೇಕು ಅಂತ ನಾವು ಆಸೆ ಪಡ್ತೀವಿ. ಅವ್ರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡ್ತೀವಿ, ಕಂಪ್ಲೇಂಟ್ ಮಾಡ್ಬೇಕು ಅಂತ ಹೇಳ್ತೀವಲ್ಲ, ಅವ್ರ ಬಗ್ಗೆ ವಿರುದ್ಧವಾಗಿ ನಾವು ಎದುರಾಗಿ ಏನ್ ಮಾಡ್ತೀವಿ, ನಾವು ಮಾತಾಡ್ತೀವಿ. ಇದು ಬಂದು ಹ್ಯೂಮನ್ ಸ್ವಭಾವ, ಮನುಷ್ಯ ಆಗಿರೋ ಸ್ವಭಾವ. ಬಟ್ ಇಲ್ಲಿ ದೇವ್ರ ಮಕ್ಕಳಾಗಿ ನಾವ್ ಹೇಗೆ ಇರ್ಬೇಕು, ಜೀವಿಸ್ಬೇಕು, ನಾವ್ ಹೇಗೆ ರೆಸ್ಪಾಂಡ್ ಮಾಡ್ಬೇಕು ಅಂತ ಯೇಸು ಹೇಳ್ತಾರೆ. ಅವರು ಬಂದು ನಮ್ಮನ್ನ ಬಂದು ಶಾಪ ಕೊಟ್ಟಾಗ ನಾವೇನ್ ಮಾಡಬಾರ್ದು, ಅವ್ರ ವಿರುದ್ಧವಾಗಿ ನಾವು ಮಾಡಬಾರ್ದು.
ಏನು. ಬಟ್ ಅವ್ರಿಗೋಸ್ಕರ ಏನ್ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ಏನಕ್ಕಂದ್ರೆ ನೀವು ಪ್ರಾರ್ಥನೆ ಅಂತ ಹೇಳಿದ ತಕ್ಷಣ ಅವ್ರು ಮಾಡಿದ್ದು ನಮಗೆಲ್ಲ ಒಂದು ಸಂತೋಷ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದೇ ನೋವು ಇರುತ್ತೆ ನಮ್ಗೆ. ಆ ನೋವಲ್ಲೂ ನಾವೇನ್ ಮಾಡ್ಬೇಕು, ಅವ್ರು ಹಿಂಗೆ ಹೇಳಿದ್ರು ಆ ನೋವನ್ನು ನಾವು ಪ್ರಾರ್ಥನೆ ಮಾಡ್ಬೇಕು. ಆ ನೋವನ್ನ ಇಟ್ಟು ನಾವು ಪ್ರಾರ್ಥನೆ ಮಾಡಿದಾಗ ಮಾತ್ರನೇ ಆ ದೇವ್ರು ಏನ್ ಮಾಡಕ್ಕಾಗತ್ತೆ, ನಮ್ಮ ಹೃದಯದಲ್ಲಿ ನೋವನ್ನ ತೆಗಿಯಕ್ಕಾಗತ್ತೆ. ಆ ಯಾಕಂದ್ರೆ ನೀವು ಯಾರಾದ್ರೂ ನಮಗೆ ನೋವು ಶಾಪ ಮಾಡಿದವ್ರನ್ನೋ ಇಲ್ಲ ಕೆಟ್ಟದಾಗ ನಡೆಸೋರ್ನ ನಾವು ಅವ್ರ ಬಗ್ಗೆ ಸೀರಿಯಸ್ ಆಗಿ ನಾವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ, ಅವ್ರು ಒಳ್ಳೇದ್ ಮಾಡ್ಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದಾಗ ಏನಾಗತ್ತೆ, ದೇವ್ರು ಏನ್ ಮಾಡ್ತಾರೆ, ಅವಾಗ ನಮ್ಗೆ ಏನಾಗುತ್ತೆ, ಅವ್ರ ಮೇಲೆ ಪ್ರೀತಿ ಬರುತ್ತೆ, ಆ ಒಂದು ದ್ವೇಷ ಹೋಗ್ಬಿಡುತ್ತೆ. ಆದ್ರೆ ಆ ಪ್ರೇಯರ್ ಬಂದು ಏನಿರ್ಬೇಕು, ಮನಸಾರೆ ನಾವು ಏನ್ ಮಾಡ್ಬೇಕು, ಅವ್ರಿಗೆ ಪ್ರಾರ್ಥಿಸ್ಬೇಕು. ಮನಸಾರೆ ಪ್ರಾರ್ಥಿಸಿದ್ರೆ ಮಾತ್ರನೇ ದೇವ್ರು ನಮ್ಮ ಹೃದಯನ ಚೇಂಜ್ ಮಾಡಬೇಕು ಅಲ್ವಾ. ಸೊ ಆ ಒಂದು ನಾವು ಅವಾಗ ಏನ್ ಮಾಡ್ತಾರೆ, ದೇವ್ ಕೇಳ್ತಾರೆ. ಆ ಒಂದು ಅವ್ರನ್ನ ಚೇಂಜ್ ಮಾಡ್ತಾರೆ ಇಲ್ವಾ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಹೃದಯನ ಏನ್ ಮಾಡ್ತಾರೆ ದೇವ್ರು ಖಂಡಿತ ಏನ್ ಮಾಡ್ತಾರೆ, ಚೇಂಜ್ ಮಾಡ್ತಾರೆ. ಸೊ ಈ ಒಂದು ವಿಷಯಗಳು ನಾವು ದೇವರ ಮಕ್ಕಳಾಗಿ ನಾವು ಜೀವಿಸಿದ್ರೆ ನಾವು ಈ ವಿಷಯಗಳನ್ನ ಮಾಡಬೇಕು. ಬೇರೆಯವ್ರನ್ನ ಅವ್ರು ಪ್ರಾರ್ಥಿಸ್ಲೇಬೇಕು. ನಾವು ಪ್ರಾರ್ಥಿಸಕ್ ಮಾತ್ರನೇ ಅವ್ರನ್ನ ಏನ್ ಮಾಡಕ್ಕಾಗೋದು. ನಾವು ಏಸಾಮಿ ನಾವು ನೋಡಿದಾಗ ಅವ್ರ ಒಂದು ಎಕ್ಸಾಂಪಲ್ ಅವ್ರ ಲೈಫಲ್ಲಿ ಕೊನೆಯದಾಗ ಅವ್ರನ್ನ ಶಿಲುಬೆಯಲ್ಲಿ ಹೊಡೆದಾಗ ಅವ್ರ ತಂದೆಯ ಬಗ್ಗೆ ಕೇಳೋದು, ತಂದೆಯೇ ಅವ್ರನ್ನ ಏನ್ ಮಾಡಿ, ಇವ್ರನ್ನೆಲ್ಲ ಏನ್ ಮಾಡಿ ಕ್ಷಮಿಸಿ, ಅವ್ರು ಏನ್ ಮಾಡ್ತಾ ಇದ್ರು ಅವ್ರಿಗೆ ಏನಿಲ್ಲ ಗೊತ್ತಾಗ್ತಾ ಇಲ್ಲ ಅವರಿಗೆ ಅಂತ ಹೇಳ್ತಾರೆ. ದೇವ್ರನ್ನ ಏಸಾಮಿ ಇಷ್ಟೇ ಒಳ್ಳೆ ವಿಷಯಗಳು ಮಾಡಿದ್ರು ಅವ್ರಿಗೆ, ಬಟ್ ಆದ್ರೂನು ಅವ್ರ ಬಗ್ಗೆ ಸುಳ್ಳು ವಿಷಯಗಳಾಗಿ ಹೇಳಿ ಅವ್ರನ್ನ ಹೊಡೆದು ಅವ್ರನ್ನ ಅವಮಾನ ಮಾಡಿ ಅವ್ರನ್ನ ಏನ್ ಮಾಡಿದ್ರು, ಶಿಲುಬೆಗೆ ಹಾಕಿದ್ರು. ಬಟ್ ಅಲ್ಲೂ ಅವರ ಒಂದು ವಿರೋಧಿಗಳು, ಶತ್ರುಗಳು ಕೆಳಗಡೆ ನಿಂತ್ಕೊಂಡಿದ್ರು, ಅವ್ರಿಗೆ ಏನ್ ಮಾಡಿದ್ರು, ಒಳ್ಳೇದನ್ನೇ ಮಾಡಿ ಅವ್ರಿಗೆ ಏನ್ ಮಾಡಿದ್ರು, ಪ್ರಾರ್ಥನೆ ಮಾಡಿದ್ರು. ಯಾಕಂದ್ರೆ ಏಸಾಮಿ ಗೊತ್ತು ಅವ್ರು ಮಾಡಿರೋ ಒಂದು ತಪ್ಪು ಬಂದು, ಮನುಷ್ಯನು ಮಾಡಿದ್ದು ತಪ್ಪಲ್ಲೇ ದೊಡ್ಡ ತಪ್ಪು ಬಂದು ಏಸಾಮಿನ ಶಿಲುಬೆಯಲ್ಲಿ ಹಾಕಿತ್ತು. ಬಟ್ ಆದ್ರೆ ಏಸಾಮಿ ಏನ್ ಮಾಡಿದ್ರು, ಅವರಿಗೆ ಶಾಪನೋ ಬೇರೆ ಏನು ಕೊಡ್ಲಿಲ್ಲ, ಅವ್ರನ್ನ ಶಂಸಕ್ಕೆ ಏನ್ ಮಾಡಿದ್ರು, ಏಸಾಮಿ ಬೇಡ್ಕೊಂಡ್ರು. ಸೊ ಆತರ ನಮ್ಮ ಒಂದು ಹೃದಯದಲ್ಲಿ ಈ ಒಂದು ಯಾರ ಮೇಲಾದ್ರೂ ಕಹಿ ಭಾವನೆಗಳು ಇದ್ರೆ ನಾವೇನ್ ಮಾಡ್ಬೇಕು, ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ಬೇಕು. ಫಸ್ಟ್ ಪ್ರೀತಿ ಮಾಡ್ಬೇಕು, ಅವ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಹೇಳಿದ್ ನೋಡಿದ್ರೆ ಏಸಾಮಿ. ಆಶೀರ್ವಾದ ಮಾಡ್ಬೇಕು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಸರಿನಾ. ಸೊ ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ನಾವು ಅವ್ರಿಗೆ ಒಳ್ಳೇದು ಮಾಡಕ್ಕಾಗಲ್ಲ, ಅವ್ರ ಪ್ರೀತಿನೂ ಮಾಡಕ್ಕಾಗಲ್ಲ. ಆಮೇಲೆ ಅವ್ರಿಗೆ ನಾವು ನಮ್ಮ ಒಂದು ಗಾಯಗಳು ಏನಾಗೋದಿಲ್ಲ, ನಮ್ಗೆ ವಾಸಿ ಆಗೋದಿಲ್ಲ ಹೃದಯದಲ್ಲಿ. ಆಮೇಲೆ ಆ ಒಂದು ಪ್ರಾರ್ಥನೆ ನಾವು ಡೀಪ್ ಆಗಿ ಮನಸ್ಪೂರ್ವಕ ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಅದು ಹಂಗೇ ಉಳ್ಕೊಂಡ್ಬಿಡುತ್ತೆ ನಮ್ಮ ಲೈಫಲ್ಲಿ. ನಾವು ನಾಟಕ ಮಾಡ್ಬೋದು ನಮ್ಮ ಆಚೆ ಕಡೆ, ಬಟ್ ದೇವರ ಒಂದು ಮಕ್ಕಳಾಗಿ ನಾವೇನ್ ಮಾಡಕ್ಕಾಗಲ್ಲ, ಕಾಣಿಸ್ಕೊಳಕ್ ಆಗೋದಿಲ್ಲ. ಸರಿನಾ. ಸೊ ಬೇರೆಯವ್ರಿಗೆ ಬಂದು ಅವ್ರು ಇವ್ರು ಹಿಂಗ್ ಮಾಡ್ಬಿಟ್ರು ನನಗೆ, ಇವ್ರು ಹಿಂಗ್ ಮಾಡ್ಬಿಟ್ರು ಅನ್ನೋದನ್ನ ನಾವು ನಿಲ್ಲಿಸ್ಬಿಟ್ಟು ದೇವ್ರ ಹತ್ರ ಹೋಗಿ ಏನ್ ಮಾಡ್ಬೇಕು, ಸಿನ್ಸಿಯರ್ ಆಗಿ ಮನಪೂರ್ವವಾಗಿ ಪ್ರೇಯರ್ ಮಾಡ್ಬೇಕು. ದೇವರೇ ನನ್ನ ಒಂದು ಕಹಿ ಭಾವನೆ ಹೃದಯದ ತೆಗೆದಾಕಪ್ಪ, ದೇವರೇ ಈ ಒಂದು ನನಗೆ ವಿರೋಧವಾಗಿ ಮಾಡಿದವ್ರನ್ನೇ ನೀನು ಕ್ಷಮಿಸು, ಅವ್ರನ್ನ ಬಂದು ಸತ್ಯದ ದಾರಿಗೆ ತಗೊಂಬ, ಅವರ ನನ್ನ ಒಂದು ಹೃದಯದಲ್ಲಿ ಏನ್ ಹೊಡೆದೋಗಿದೆಯೋ ಆ ಒಂದು ಗಾಯಗಳನ್ನ ನೀನ್ ಏನ್ ಮಾಡು, ಆರಿಸು ಅಂತ ಹೇಳಿದಾಗ, ನನಗೆ ಹೇಗೆ ಏಸಾಮಿ ಶಿಲುಬೆಯಿಂದ ರೆಸ್ಪಾಂಡ್ ಮಾಡಿದ್ರು ಅದೇ ತರ ನಾನು ಏನ್ ಮಾಡ್ಬೇಕು ಅಂತ ಹೇಳಿದಾಗ ದೇವ್ರು ಏನ್ ಮಾಡ್ತಾರೆ, ಹೃದಯದಲ್ಲಿ ಪ್ರಿಯ ಮಾಡ್ತಾರೆ. ನಮ್ಮ ವೈದಿಗಳನ್ನು ನಾವೇನ್ ಮಾಡಕ್ಕಾಗುತ್ತೆ, ಪ್ರೀತಿಸಕ್ಕಾಗುತ್ತೆ. ಮೂರನೇ ವಿಷಯವಾಗಿ ನಾವು ನೋಡಿದಾಗ ಹೇಳ್ತಾ ಇದ್ರೆ, ನೀವು ಬೇರೆಯವ್ರು ನಿಮಗೆ ಏನ್ ಮಾಡ್ಬೇಕು ಅಂತ ನೀವು ಆಸೆ ಪಡ್ತೀವಿ ಅದನ್ನೇ ನೀವೇನ್ ಮಾಡಿ ಅವ್ರಿಗೆ ಮಾಡಿ 31ನೇ ವಚನದಲ್ಲಿ ಹೇಳ್ತಾರೆ. ಈ ವಿಷಯಗಳು ಹೇಳಕ್ ಮುಂಚೆ ಏಸಾಮಿ ಏನ್ ಮಾಡ್ತಾರೆ, ಒಂದೊಂದು ವಿಷಯಗಳನ್ನ ಹೇಳ್ತಾರೆ. ಬೇರಾರು ನಿಮಗೆ ಒಂದು ಕೆನ್ನೆ ಮೇಲೆ ಹೊಡೆದ್ರೆ ನೀವು ಏನ್ ಮಾಡಿ ಅವ್ರಿಗೆ ಮತ್ತೊಂದು ಕೆನ್ನೆಯನ್ನು ಕೊಡಿ. ಯಾರು ನಿಮ್ಮದನ್ನ ಕೇಳಿದ್ರೆ ಏನ್ ಮಾಡಿ, ನೀವು ಡಿಮ್ಯಾಂಡ್ ಮಾಡ್ಬೇಡಿ ಅವ್ರನ್ನ ರಿಟರ್ನ್ ಅಂತೆಲ್ಲ ಎಷ್ಟೊಂದು ವಿಷಯಗಳು ಹೇಳ್ಕೊಡ್ತಾರೆ. ಇದನ್ನೇನಕ್ಕೆ ಅವ್ರು ಏನ್ ಹೇಳ್ತಾರೆ, ಏಸಾಮಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಒಂದು ಸಿಂಪಲ್ ಪ್ರಿನ್ಸಿಪಲ್ ಇದಕ್ಕೆ. ಇದು ಎಷ್ಟೊಂದು ಕಡೆ ಏನ್ ಮಾಡ್ತಾರೆ, ಇದನ್ನ ಬೇರೆ ಬೇರೆ ತರ ಲೋಕದ ಜನರು ಯೂಸ್ ಮಾಡ್ತಾರೆ, ಹೇಳ್ತಾರೆ ಇದನ್ನ. ಬಟ್ ಇದನ್ನ ಒಂದು ನಿಯಮ ಅಂತ, ಗೋಲ್ಡನ್ ರೂಲ್ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಈ ಒಂದು 2ನೇ ಕಮ್ಯಾಂಡ್ಮೆಂಟ್ ಇದೆಯಲ್ಲ, ದೇವರು ಕೊಟ್ಟರ ಒಂದು ಆಜ್ಞೆಗಳು 2ನೇದು, ಮತ್ತವರನ್ನು ನಿನ್ನನ್ನು ಪ್ರೀತಿಸುವಂತೆ ಮತ್ತವರನ್ನು ಪ್ರೀತಿಸು ಅಂತ ಇದ್ದಾಗ ಅದ್ರದ್ದು ಒಂದು ಫೌಂಡೇಶನ್ ಬಂದು ಈ ಒಂದು ವಿಷಯಗಳೇ. ನೀನು ಬೇರೆಯವ್ರು ನಿನಗೆ ಏನ್ ಮಾಡ್ಬೇಕು ಅಂತ ಆಸೆ ಪಡ್ತೀಯೋ ಅದನ್ನ ಏನ್ ಮಾಡು, ನೀನು ಅವರಿಗೆ ಮಾಡು.
ಆಮ್, ಈ ಒಂದು ವಿಷಯಗಳು ಬಂದು ನಮಗೆ ಒಂದು ಪರೀಕ್ಷೆ ತರ ಇದು. ಈ ಒಂದು ಪ್ರಿನ್ಸಿಪಲ್ ನ ಇಟ್ಕೊಂಡು, ಈ ಒಂದು ನಿಯಮನ ಇಟ್ಕೊಂಡು ನಾವು ಏನ್ ಮಾಡ್ಬೋದು, ನಾವು ಪರೀಕ್ಷೆ ಮಾಡ್ಬೋದು. ಈ ಇದು ಬಂದು ನಮ್ಮ ಸುಮ್ಮನೆ ವಾರ್ತೆಗಳು ಮಾತ್ರ ಅಲ್ಲ, ಇದು ಬಂದು ಕ್ರಿಯೆಗಳು. ಆ ಈ ಒಂದು ಕ್ರಿಯೆಗಳನ್ನ ನೀನು ಹೇಗೆ ಪರೀಕ್ಷೆ ಮಾಡಬೇಕು. ಆ ಒಂದೊಂದು ವಿಷಯಗಳಲ್ಲಿ ಏನೋ ಒಂದು ನಡೆದಾಗ, ಈ ಒಂದು ಸಮಯದಲ್ಲಿ ನಾನು ಅಲ್ಲಿದ್ರೆ, ನನಗೆ ಹಂಗಾಗಿದ್ರೆ ನಾನು ಏನ್ ಮಾಡ್ಬೇಕು ಅಂತ ಆಸೆ ಪಡ್ತಾ ಇದ್ದೆ. ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಪುಟ್ ಯುವರ್ ಸೆಲ್ಫ್ ಇನ್ ಅದರ್ ಪೀಪಲ್ ಶೂಸ್ ಅಂಡ್ ಬಿ ಎಂಪಥೆಟಿಕ್ ಅಂತ ಹೇಳಿ. ಅಂದ್ರೆ ಬೇರೆಯವ್ರನ್ನ ಏನ್ ಮಾಡೋ, ಅವರ ಒಂದು ಶೂ ಅಲ್ಲಿ ನೀನ್ ನಿಂತ್ಕೋ, ಬೇರೆಯವ್ರ ಶೂ ಅಲ್ಲಿ ನೀನ್ ನಿಂತ್ಕೊಂಡು, ಆವಾಗ ಅಲ್ಲಿಂದ ನೀನ್ ನೋಡಿದಾಗ ಮಾತ್ರನೇ ನಿನಗೆ ಗೊತ್ತಾಗೋದು ಅವ್ರ ಕಷ್ಟಗಳು ಅಂತ ಹೇಳ್ತಾರೆ. ಅಂದ್ರೆ ಅವನು ಒಬ್ಬ ಫಾರ್ ಎಕ್ಸಾಂಪಲ್ ಬೇರೆಯವ್ರು ನಮ್ಮನ್ನ ಬಂದು ಕೆಟ್ಟದಾಗಿ ನಡೆಸ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ರೋಡಲ್ಲಿ ಒಂದು ರೌಡಿನೋ ಯಾರೋ ನಮ್ಮನ್ನ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ, ನೀವು ಆಚೆಯಿಂದ ನೋಡಿದಾಗ ಅವ್ನು ಕೆಟ್ಟದಾಗಿ ಕಾಣಿಸ್ಬೋದು. ಬಟ್ ಅವನ ಒಂದು ಜಾಗದಲ್ಲಿ, ಅವನ ಶೂಸ್ ಅಲ್ಲಿ ನಿಂತ್ಕೊ, ಅಂದ್ರೆ ಅವನ ಒಂದು ಪರಿಸ್ಥಿತಿಯಲ್ಲಿ ನೀನ್ ನಿಂತ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ ಅವನ ಬೆಳವಣಿಗೆ ಮೇ ಬಿ ತಪ್ಪಾಗಿರುತ್ತೆ. ಅವನು ಮೇ ಬಿ ತಂದೆ ತಾಯಿ ಇರ್ಲಿಲ್ಲ ಬೆಳಿಬೇಕಾರೆ, ಅವನ ಸ್ಕೂಲ್ಗೆ ಹೋಗಿರ್ಲಿಲ್ಲ. ಅವಾಗ ನಾವು ಇವು ಗೊತ್ತಾಗತ್ತೆ, ಓಕೆ ಅವನು ಬಂದು ಇಷ್ಟು ಕಷ್ಟದಲ್ಲಿ ಅವನು ಇರೋದ್ರಿಂದ ಅವನು ಹಿಂಗ್ ಆಗಿದ್ದಾನೆ ಅಷ್ಟೇ. ಅದರಿಂದ ನಾವಾಗ ಏನಾಗುತ್ತೆ, ಅವನ ಪ್ರೀತಿ ಮಾಡಕ್ಕಾಗತ್ತೆ. ಬಟ್ ಅವನ ಒಂದು ಶೂ, ಅವನು ಎಲ್ಲಿದ್ದಾನೋ ಅವನ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದು ನೋಡಿಲ್ಲ ಅಂದ್ರೆ ಅವ್ನು ತಪ್ಪಾಗಿ ಕಾಣಿಸ್ತಾನೆ ನಮ್ಗೆ ಅಲ್ವಾ. ಸೊ ಅವರು ಒಂದು ಶೂಸ್ ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ಬೇಕು, ನಾನು ಇವಾಗ್ಲೂ ನೋಡ್ಬೇಕು ಅವರು. ಫಾರ್ ಎಕ್ಸಾಂಪಲ್ ಅವ್ರ ಚಪ್ಪಲಿನ, ನನ್ ಕನ್ನಡದಲ್ಲಿ ಹೇಳೋದು, ಅವ್ರ ಚಪ್ಪಲಿನ ನಿಂತ್ಕೊಂಡು ನೋಡ್ಬೇಕು. ನಮ್ ಚಪ್ಪಲಿನ ಬಿಟ್ಬಿಟ್ಟು ಅವ್ರ ಚಪ್ಪಲಿಯಲ್ಲಿ ಹೋಗಿ ನಿಂತ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ ಅವ್ರ ಲೈಫ್ ಅನುಭವಿಸಿದ್ದಾರೆ ಅಂತ ಎಲ್ಲ. ಸೊ ನಾನು ಆ ಒಂದು ವಿಷಯದಲ್ಲಿ ನಾನು ಅಲ್ಲಿದ್ರೆ ನಾನು ಹೇಗೆ ಅವ್ರನ್ನ ಟ್ರೀಟ್ ಮಾಡ್ಬೇಕು, ನಾನು ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ನಾನು ಆಸೆ ಪಡ್ತೀನಿ. ಅದನ್ನ ನೋಡ್ಬೇಕು. ಯಾಕಂದ್ರೆ ನಮಗೆ ಬಂದು ನಾವು ಬಂದು ನಾನು ಬಂದು ಸೋತು ಹೋದಾಗ, ಇಲ್ಲಿಂದ ಫೇಲ್ ಆಗಿದ್ದಾಗ ಜನರು ಏನ್ ಮಾಡ್ಬೇಕು, ನನಗೆ ತಾಳ್ಮೆಯನ್ನು ತೋರಿಸ್ಬೇಕಂತ ನಾವು ಆಸೆ ಪಡ್ತೀವಿ. ಸೊ ಅದೇ ತರ ಬೇರೆಯವ್ರು ಸೋತು ಹೋದಾಗ ನಾವು ಅವ್ರ ಲೈಫಲ್ಲಿ ತಾಳ್ಮೆಯನ್ನು ತೋರಿಸ್ಬೇಕು. ಅದೇ ತರನೇ ನಾವು ಬಂದು ಬಲಹೀನರಾಗಿದ್ದಾಗ ಬೇರೆಯವ್ರು ಬಂದು ನನಗೆ ಕರುಣೆ ತೋರಿಸ್ಬೇಕು ಅಂತ ನಾವು ಆಸೆ ಪಡ್ತೀವಿ. ಅದೇ ತರ ಬೇರೆಯವ್ರು ಬಲಹೀನರಾಗಿದ್ದಾಗ ನಾವೇನ್ ಮಾಡ್ಬೇಕು, ಅವರಿಗೆ ಕರುಣೆ ತೋರಿಸ್ಬೇಕು. ಬೇರೆಯವರು ತಪ್ಪು ಮಾಡಿದಾಗ ನಾನು ತಪ್ಪು ಮಾಡಿದಾಗ ಬೇರೆಯವ್ರು ಕ್ಷಮಿಸ್ಬೇಕು ಅಂತ ನಾನು ಆಸೆ ಪಡ್ತೀನಿ. ನಾನು ಅದೇ ತರ ಬೇರೆಯವ್ರು ತಪ್ಪು ಮಾಡಿದಾಗ ನಾನೇನ್ ಮಾಡ್ಬೇಕು, ಅವ್ರಿಗೆ ಕ್ಷಮಿಸ್ಬೇಕು. ಸೊ ಈ ತರ ನನಗೆ ಬೇರೆಯವ್ರು ಏನ್ ಮಾಡ್ಬೇಕು ಅಂತ ಆಸೆ ಪಡ್ತಾರೋ ಅದನ್ನ ಏನ್ ಮಾಡ್ಬೇಕು, ನಾನು ಬೇರೆಯವರಿಗೆ ನಾನು ತೋರಿಸ್ಬೇಕು. ಅದ ಹೆಸರೇನೆ ಕೃಪೆ. ಕೃಪೆ ಅಂದ್ರೆ ಡಿಸರ್ವ್ ಆಗಲ್ಲ ಅವರು, ಬಟ್ ಆದ್ರೂ ನಾವೇನ್ ಮಾಡ್ತೀವಿ, ಕೊಡ್ತೀವಿ. ಅದೇ ಬಂದು ಕೃಪೆ ಅಂತ ನಾವ್ ಹೇಳ್ತೀವಿ. ಸೊ ಈ ಒಂದು ಚಿನ್ನದ ಒಂದು ನಿಯಮನ ನಮ್ಮ ಲೈಫಲ್ಲಿ ಪಾಲಿಸಿದಾಗ ನಮ್ಮ ಲೈಫಲ್ಲಿ ಉಕ್ಕಿರತ್ತೆ ಹೊರತು ಕಹಿ ಭಾವನೆನೋ ಇಲ್ಲಾಂದ್ರೆ ಅವ್ರಿಗೆ ಬಂದು ಏನಾದ್ರು ಮಾಡ್ಬೇಕು ಬರೋದಿಲ್ಲ. ಇಲ್ಲಿ ಯೇಸು ಸ್ವಾಮಿ ನೋಡಿದಾಗ ಈ ಒಂದು ಸಮಯದಲ್ಲಿ ಒಬ್ಬಳು ಬಂದು ಒಂದು ಸ್ತ್ರೀಯನ್ನು ತಗೊಂಡ್ಬರ್ತಾರೆ. ಇವಳು ಉಪಚಾರ ಮಾಡಿದ ಸ್ತ್ರೀನ ಏನ್ ಮಾಡ್ತಾರೆ, ತಗೊಂಡ್ಬಂದು ಬಿಟ್ಬಿಟ್ಟು ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಅವಾಗ ಯೇಸು ಸ್ವಾಮಿ ಇಲ್ಲಿ ನೋಡಿದಾಗ ಅವರು ಒಂದು ತಪ್ಪನ್ನ ಅವಳು ಮಾಡಿದ ತಪ್ಪುಗಳನ್ನೆಲ್ಲ ಏನ್ ಮಾಡ್ತಾರೆ, ಅಲ್ಲಿ ಹೇಳ್ತಾ ಇರ್ತಾರೆ ಆ ಪರಿಸೆಯರು. ಸೊ ಇಲ್ಲಿ ಯೇಸು ಸ್ವಾಮಿ ಬಂದು ಅವ್ರು ಮಾಡಿದ್ದನ್ನ ಸರಿ ಅನ್ನೋದನ್ನ ಅವ್ರು ಹೇಳಿಲ್ಲ, ಬಟ್ ಅವಳನ್ನ ಟ್ರೀಟ್ ಮಾಡಿದ ವಿಷಯಗಳನ್ನ ನೋಡಿದಾಗ ಅವಳೊಂದು ಪ್ರೀತಿಯಿಂದ, ಒಂದು ತಾಳ್ಮೆಯಿಂದ, ಕರುಣೆಯಿಂದ ಅವಳನ್ನ ಏನ್ ಮಾಡ್ತಾರೆ, ಅವ್ರು ನಮ್ಮನ್ನು ಆ ಒಂದು ಸ್ತ್ರೀಯನ್ನು ನೋಡ್ತಾರೆ. ಅವಳಿಗೂ ಒಂದು 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 ಸ್ವಾಭಿಮಾನ ಇದೆ ಅಂತ ದೇವ್ರು ಏನ್ ಮಾಡ್ತಾರೆ, ಅವಳಿಗೋಸ್ಕರ ನಿಂತ್ಕೊಂತಾರೆ. ಆ ಬೇರೆಯವ್ರು ಕಟ್ಟದನ್ನ ಮಾಡ್ಬೇಕು ಅಂತ ಆಸೆ ಪಟ್ರು ಅವಳನ್ನ ಏನ್ ಮಾಡ್ತಾರೆ, ಈ ಸಮಯ ಪ್ರೊಟೆಕ್ಟ್ ಮಾಡ್ತಾರೆ. ಆ ಒಂದು ಪಾಪ ನೀನ್ ಮಾಡ್ಬೇಡ ಅಂತ ಹೇಳಕ್ ಮುಂಚೆ ಅವ್ಳು ಏನ್ ಮಾಡ್ತಾರೆ, ಅವ್ರಿಗೆ ಪ್ರೊಟೆಕ್ಟ್ ಮಾಡ್ತಾರೆ. ಅವ್ರ ಲೈಫ್ನ ಅವಳನ್ನ ಪ್ರೊಟೆಕ್ಟ್ ಮಾಡಿ ಅವಳನ್ನ ಬಂದು ಒಂದು ಮನುಷ್ಯಲಾಗಿ ಅವ್ರು ಈ ಸಮಯ ನೋಡ್ತಾರೆ. ಸತ್ಯ ಇದೆ, ಅದೇ ರೀತಿಯಲ್ಲಿ ಕೃಪೆನೂ ಇದೆ ಅಲ್ವಾ. ಸೊ ಕೃಪೆನೂ ಸತ್ಯನೂ ಸೇರಿದಾಗ ಮಾತ್ರನೇ ದೇವರ ಒಂದು ಮಕ್ಕಳಾಗಿ ನಾವೇನ್ ಮಾಡಕ್ಕಾಗುತ್ತೆ, ಈ ಲೋಕದಲ್ಲಿ ಜೀವಿಸ್ಬೇಕಾಗುತ್ತೆ. ಒಂದೊಂದ್ಸರಿ ನಾವು ಸತ್ಯ 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 ಅಂತೀವಿ, ಅಲ್ಲಿ ನೋಡಿದ್ರೆ ಕೃಪೆನೇ ಇರೋದಿಲ್ಲ, ಪ್ರೀತಿನೇ ಇರೋದಿಲ್ಲ. ಅವಾಗ ಏನಾಗುತ್ತೆ, ದೇವ್ರ ಮಕ್ಕಳಾಗಿ ನಾವು ಜೀವಿಸಕ್ಕಾಗಿಲ್ಲ, ಬೆಳಕಿನ ಮಕ್ಕಳಾಗಿ ಜೀವಿಸಕ್ ಆಗೋದಿಲ್ಲ. ಸೊ ಬೇರೆಯವರ ಪಾಪಗಳನ್ನ ನಾವು ಬಂದು ಅದನ್ನ ಏನ್ ಮಾಡ್ಬೇಕು, ನಾವು ಕೃಪೆಯಿಂದ ನಾವು ಏನ್ ಮಾಡ್ಬೇಕು, ಡೀಲ್ ಮಾಡ್ಬೇಕು. ಅವಾಗ ಮಾತ್ರನೇ ನಾವೇನ್ ಮಾಡಕ್ಕಾಗುತ್ತೆ, ಈ ಒಂದು ದೇವರ ರಾಜ್ಯದ ಒಂದು ನೀತಿಯನ್ನು ನಾವು ಪ್ರಕಟಣೆ ಮಾಡಕ್ಕಾಗದು.
ಆಮ್, ಈ ಒಂದು ವಿಷಯಗಳನ್ನ ನಾವು ಹೇಗೆ ನಮ್ಮ ಲೈಫಲ್ಲಿ ಬೇರೆಯವ್ರನ್ನ ನಾವು ಬಂದು ಆ, ಹೇಗೆ ಟ್ರೀಟ್ ಮಾಡಬೇಕು ಅದನ್ನ ನಾವು ನಮ್ಮನ್ನ ಕೇಳ್ಬೇಕು ಅಷ್ಟು. ಆತರ ಬೇರೆಯವ್ರನ್ನ ಒಂದು ರೆಸ್ಪೆಕ್ಟ್ಫುಲ್ ಆಗಿ ಅವರ ಒಂದು ಕರುಣೆಯಿಂದ ತಾಳ್ಮೆಯಿಂದ ಆ ನಾವು ರೆಸ್ಪಾಂಡ್ ಮಾಡಿದಾಗ ಮಾತ್ರನೇ ನಾವು ಈ ಒಂದು ವಾಕ್ಯಗಳು ನಮ್ಮ ಲೈಫಲ್ಲಿ ಕ್ರಿಯೇಟ್ ಮಾಡ್ತಾ ಇದೆ ಅಂತ ದೇವರು ಆ ಅನ್ಕೊಂತಾರೆ. ಇಲ್ಲ ಅಂದ್ರೆ ನಮ್ಗೆ ಏನು ಯೂಸ್ ಇಲ್ಲ. ಯಾಕಂದ್ರೆ ತಿರ್ಗಾ ನಾವು ಲೋಕಾತ್ಮಕವಾಗಿ ಜನರಾಗಿ ನಾವು ನಡೆದಾಗ ನಾವು ಬೆಳಕಿನ ಮಕ್ಕಳಾಗಿ ಜೀವಿಸಕ್ಕಾಗೋದಿಲ್ಲ. ಸೊ ಈ ಒಂದು ವಿಷಯಗಳನ್ನ ನೇಚರಲ್ ಆಗಿ ನಮ್ಗೆ ಬರೋದಿಲ್ಲ. ಈ 3 ವಿಷಯಗಳು ನಾವು ನೋಡಿದ್ವಿ. ಇದನ್ನ ನಾವೇ ಏನ್ ಮಾಡ್ಬೇಕು, ದೇವ್ರೇ ವಿಷಯಗಳನ್ನ ನನ್ನ ಲೈಫಲ್ಲಿ ಕಾಣಿಸ್ಕೋಬೇಕು ಅಂತ ನಾವು ಪ್ರಾರ್ಥನೆ ಮಾಡಿದಾಗ ಮಾತ್ರನೇ ಈ ಕ್ರಿಯೆಗಳನ್ನ ನಾವು ಮಾಡಿ ದೇವರ ಒಂದು ಶಕ್ತಿಯನ್ನು ಪಡ್ಕೊಂಡು ಮಾಡಿದಾಗ ಮಾತ್ರನೇ ನಾವು ಈ ಒಂದು ವಿಷಯಗಳು ದೇವರ ಒಂದು ಮಕ್ಕಳಾಗಿ ನಾವು ಎನಿಸಲ್ಪಡ್ತೀವಿ. ಸೊ ಕೊನೆಯದಾಗಿ ಈ ಸಮಯ ಒಂದು ಟೀಚಿಂಗ್ ಬೆಟರ್ ಆಗಿರೋ ಒಂದು ಟೀಚಿಂಗ್ ನ ಹೇಳ್ತಾ ಇಲ್ಲ. ದೇವ್ರು ಇಲ್ಲಿ ಹೇಳ್ತಾ ಇರೋದು, ನನ್ನ ಒಂದು ಜೀವ ನಿನ್ನಲ್ಲಿ ಇದ್ದರೆ ಮಾತ್ರನೇ, ಅಂದ್ರೆ ಪರಿಶುದ್ಧಾತ್ಮರು ನಮ್ಮಲ್ಲಿ ಇದ್ದರೆ ಮಾತ್ರನೇ ಇಂಥ ವಿಷಯಗಳನ್ನ ನಾವು ಮಾಡಕ್ಕಾಗೋದು. ಯಾಕಂದ್ರೆ ಲೋಕದಲ್ಲಿ ಇರೋ ಜನರಿಗೆ ಆ ಪರಿಶುದ್ಧಾತ್ಮರು ಇರೋದಿಲ್ಲ ಅವ್ರ ಹೃದಯದಲ್ಲಿ. ಸೊ ಅವ್ರು ಈ ಒಂದು ವಿಷಯಗಳನ್ನ ದೇವರ ರಾಜ್ಯದ ಮಕ್ಕಳಾಗಿ ಅವ್ರು ಜೀವಿಸೋಕೆ ಆಗೋದೇ ಇಲ್ಲ, ಎಷ್ಟೇ ಪ್ರಯತ್ನ ಮಾಡಿದ್ರು. ಸೊ ಅದರಿಂದ ನಾವು ಲೋಕ ಪ್ರಕಾರ ಜನರ ಹತ್ರ ಇದನ್ನ ನಾವು ಏನ್ ಮಾಡಬಾರ್ದು, ಈ ಒಂದು ವಿಷಯಗಳು ನಾವು ಎದುರು ನೋಡಬಾರ್ದು. ಬಟ್ ದೇವರ ಮಕ್ಕಳ ಹತ್ರ ನಾವು ಎದುರು ನೋಡ್ಬೇಕು. ನಾವು ಇದೇನ್ ಮಾಡ್ಬೇಕು, ದೇವರ ಒಂದು ಪರಿಶುದ್ಧಾತ್ಮರ ಒಂದು ಬಲದಿಂದ ಈ ಒಂದು ವಿಷಯಗಳನ್ನ ನಾವು ಮಾಡಿದಾಗ ಈ ಒಂದು ದೇವರ ರಾಜ್ಯ ಏನಾಗುತ್ತೆ, ಅಭಿವೃದ್ಧಿ ಆಗತ್ತೆ. ಇದು ನಮ್ಮ ವಿಲ್ ಪವರ್ ಇಟ್ಕೊಂಡು ನಾವು ಮಾಡಕ್ ಆಗೋದಿಲ್ಲ. ದೇವರ ಒಂದು ಪರಿಶುದ್ಧಾತ್ಮರ ಬೆಳದಿಂದ ನಮ್ಮ ಒಂದು ಆಸೆಯಿಂದ ಮಾತ್ರನೇ ಈ ವಿಷಯಗಳನ್ನ ನಾವು ಮಾಡಬೇಕು. ಒಂದೇ ಒಂದು ಎಕ್ಸಾಂಪಲ್ ಮಾತ್ರ ನಾನು ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಪೌಲು ಫಿಲಿಪಿಯನ್ ಅಲ್ಲಿ ಇದ್ದಾಗ ಅವ್ರನ್ನ ಅವ್ರದ್ದು ಏನು ತಪ್ಪು ಮಾಡಿಲ್ಲ ಅಂದ್ರೂ ಅವ್ರನ್ನ ಹಿಡಿದ್ಬಿಟ್ಟು ಅವ್ರನ್ನ ಪೌಲು ಆ ಒಂದು ಜೈಲಲ್ಲಿ ಹಾಕಿದಾಗ ಅವರು ಎಸ್ಕೇಪ್ ಆಗ್ಬೋದಾಗಿತ್ತು ಪೌಲ್ ಸೈಲಸ್. ಬಟ್ ಆದ್ರೂ ಅವನು ಜೈಲರ್ ಇರ್ತಾನೆ ಅಲ್ಲಿ, ಅವನ ಅವನ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ತಾನೆ, ನಾವು ಇಲ್ಲೇ ಇದೀವಿ ಅಂತ ಹೇಳ್ತಾರೆ ಓಡೋದಕ್ ಬದಲು. ಯಾಕಂದ್ರೆ ಅವನೇ ಸೂಸೈಡ್ ಮಾಡ್ಕೊಳಕ್ಕಿದ್ದ ಅವನು. ಬಟ್ ಅವ್ರನ್ನ ಏನ್ ಮಾಡ್ಲಿಲ್ಲ, ಸಾಯಕ್ ಬಿಡಿಲ್ಲ ಪೌಲು. ನಾವೆಲ್ಲ ಇಲ್ಲೇ ಇದೀವಿ, ನೀನ್ ಏನ್ ಮಾಡ್ಬಾರ್ದು, ನಿನಗೇನು ಕೆಟ್ಟದನ್ನು ಮಾಡ್ಕೊಬೇಡ ಅಂತ ಆ ಒಂದು ಮನುಷ್ಯನ ಏನ್ ಮಾಡ್ತಾರೆ, ಪ್ರೊಟೆಕ್ಟ್ ಮಾಡಿದ್ವಿ ಅವನ್ನ. ಆಮೇಲೆ ನೋಡಿದಾಗ ಅಲ್ಲಿ ದೇವರ ದೇವರ ವಾರ್ತೆಗಳನ್ನ ಶೇರ್ ಮಾಡ್ತಾರೆ. ಆಮೇಲೆ ಅವನು ಅವ್ರ ಮನೆಯವರು ಏನಾಗ್ತಾರೆ, ದೇವರ ಹತ್ರ ಬರ್ತಾರೆ. ಸೊ ಈ ತರ ನಾವು ದೇವರ ರಾಜ್ಯದ ಮಕ್ಕಳಾಗಿ ನಾವು ಜೀವಿಸ್ತಾ ಇದ್ರೆ ಮಾತ್ರನೇ ಬೇರೆಯವ್ರನ್ನ ದೇವರ ರಾಜ್ಯಕ್ಕೆ ನಾವು ಬರಕ್ಕಾಗೋದು. ಇಲ್ಲ ಅಂದ್ರೆ ಏನಾಗುತ್ತೆ, ಈ ದೇವರ ಒಂದು ಶುಭ ಸಂದೇಶವನ್ನು ನಾವು ಹೇಳ್ಬೋದು, ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ, ಅದಕ್ಕೆ ಒಂದು ವೆಯ್ಟೇ ಇರೋದಿಲ್ಲ. ನಮ್ಮ ಜೀವನ ಚೇಂಜ್ ಆಗಾಗ ಮಾತ್ರನೇ ದೇವರು ನಮ್ಮ ಲೈಫ್ ಅನ್ನು ಮುಟ್ಟಿ ಚೇಂಜ್ ಮಾಡಿ ನಾವು ರಿಯಲ್ ಆಗಿ ದೇವ್ರ ಮಕ್ಕಳಾಗಿದ್ದಾಗ ಮಾತ್ರನೇ ನಾವೇಳೋ ಒಂದು ಶುಭ ಸಂದೇಶಕ್ಕೂ ಸುವಾರ್ತೆಗೂ ದೇವರ ವಾರ್ತೆಗೂ ಒಂದು ವೆಯ್ಟ್ ಇರುತ್ತೆ. ಬೇರೆ ಇಲ್ಲಾಂದ್ರೆ ಏನ್ ಮಾಡಲ್ಲ, ಅದು ಚೇಂಜ್ ಮಾಡೋದಿಲ್ಲ. ಸೊ ಈ ಎಲ್ಲದಕ್ಕೂ ಒಂದು ಫೌಂಡೇಶನ್ ಪ್ರೀತಿ, ಈ ದೇವರ ಅಗಾಪ ಪ್ರೀತಿ ನಮ್ಮಲ್ಲಿ ಇರಬೇಕು. ಸೊ ಇವತ್ತು ನೀವು ನಮ್ಮ ಲೈಫಲ್ಲಿ ಇಂಥ ವಿಷಯಗಳಿಲ್ಲ ಅಂದ್ರೆ ಈ 3 ವಿಷಯಗಳನ್ನ ನಾವು ನೋಡಿದ್ವಿ. ನೀವೇನ್ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ನಿಮ್ಮ ಎದುರಿಗಳನ್ನ ಏನ್ ಮಾಡಿ, ಪ್ರೀತಿಸಿ ಅವ್ರಿಗೆ ಒಳ್ಳೇದು ಮಾಡಿ ಅಂತ ಸಮಯ ಹೇಳ್ತಾರೆ. ಎರಡನೇದಾಗಿ ಅವ್ರು ನಿಮಗೆ ಶಾಪ ಮಾಡಿದವ್ರನ್ನ ನೀವೇನ್ ಮಾಡಿ, ಅವ್ರಿಗೆ ನೀವು ಆಶೀರ್ವಾದ ಮಾಡಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ. ಮೂರನೇದು, ನಿಮಗೆ ಬೇರೆಯವ್ರು ಏನ್ ಮಾಡ್ಬೇಕು ಅಂತ ಆಸೆ ಪಡ್ತಿರೋ ಅದನ್ನ ನೀವೇನ್ ಮಾಡಿ ಅವರಿಗೆ ಮಾಡಿ ಅಂತ. ಈ ವಿಷಯಗಳನ್ನ ನಾವು ಹೃದಯದಲ್ಲಿ ಇಟ್ಕೊಳ್ಳೋಣ. ಇದನ್ನ ನಾವು ಪ್ರಾಕ್ಟೀಸ್ ಮಾಡೋಣ. ಪರಿಶುದ್ಧಾತ್ಮರ ಬೆಳದಿಂದ ನಾವು ನಡೆದಾಗ ಅನೇಕರನ್ನ ದೇವರ ರಾಜ್ಯಕ್ಕೆ ತಗೊಂಡ್ಬರ್ಬೋದು. ಪ್ರಾರ್ಥನೆ. ಬೆಳಗಿನ ಜಾವದಲ್ಲೂ ಈ ದೇವರ ನಿಮ್ಮ ರಾಜ್ಯದ ನಿಯಮಗಳನ್ನು ನಮಗೆ ಹೇಳ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ವಿಷಯಗಳು ತಂದೆ ನಮ್ಮ ಜೀವನದಲ್ಲಿ ಇಲ್ಲ ಅಂದ್ರೆ ಈ ವಿಷಯಗಳಕ್ಕಾಗಿ ನಾವು ಪ್ರಾರ್ಥನೆ ಮಾಡುವಂತೆ, ಇದಂತೆ ನಾವು ಬೆಳಕಿನ ಮಕ್ಕಳಾಗಿ ನಾವು ಜೀವಿಸುವಂತೆ, ನಮಗೆ ವಿರೋಧವಾಗಿ ಮಾಡೋರನ್ನು ನಾವು ಹಾಗೆ ಮಾಡದೆ ನಾವು ಪ್ರೀತಿಸಿ ಒಳ್ಳೆಯದನ್ನೇ ಮಾಡುವಂತೆ ನಮಗೆ ಕೃಪೆಯನ್ನು ಕೊಡುತ್ತದೆ. ಎಲ್ಲ ಸಮಯದಲ್ಲೂ ಬೇರೆಯವ್ರು ನಮ್ಗೆ ಏನ್ ಮಾಡ್ಬೇಕಂತ ಆಸೆ ಪಡ್ತೀವೋ ಅದನ್ನ ನಾವು ಮಾಡುವಂತೆ ನನಗೆ ಬಲವನ್ನು ಕೊಡು. ಸಮಯದಲ್ಲೂ ಈ ಮೀಟಿಂಗ್ ಒಬ್ಬೊಬ್ಬನ ಆಶೀರ್ಸು, ಕುಟುಂಬಗಳನ್ನ ಆಶೀರ್ಸು, ಎಲ್ಲೆಲ್ಲಿದ್ದಾರೋ ಬೆಳಕಿನ ಮಕ್ಕಳಾಗಿ, ರಾಜ್ಯದ ಮಕ್ಕಳಾಗಿ ಜೀವಿಸುವಂತೆ, ಈ ಕತ್ತಲೆಯಾದ ಈ ಲೋಕದಲ್ಲಿ ನಾವು ಬೆಳಕಾಗಿ
ಹೊಳೆಯುವಂತೆ ನಿನ್ನ ಕೃಪೆಯನ್ನು, ಅನೇಕರನ್ನು ನಿನ್ನ ಒಂದು ಬೆಳಕಿನ ಒಂದು ರಾಜ್ಯಕ್ಕೆ ಕರ್ಕೊಂಡ್ಬರುವಂತೆ ನಮ್ಮನ್ನು ಉಪಯೋಗಿಸಿ, ಆಶೀರ್ವದಿಸು. ಯೇಸು ಕೃಷ್ಣ ನಾಮದಲ್ಲಿ ಕೇಳ್ತೀನಿ ಪ್ರೀತಿಯುಳ್ಳ ತಂದೆ, ಆಮೆನ್. ಆಮೇಲೆ ಆಮೆನ್.